ಹಾಯ್ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕಳೆದ 2-3 ದಿನಗಳಿಂದ ಕಿರುತೆರೆಯ ನಟಿ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಇವರಿಗೆ ಮದುವೆ ಆಗಿದೆಯಾ, ಇಷ್ಟು ದೊಡ್ಡ ಮಗ ಇದ್ದಾರಾ, ಇಷ್ಟು ದಿನ ಇವರು ಒಂಟಿಯಾಗಿ ಜೀವನ ನಡೆಸ್ತಾ ಇದ್ರಾ ಅಂತ ಅನ್ಕೊಂಡಿದ್ವಿ. ಆದರೆ ಈಗ ಇಡೀ ಕರ್ನಾಟಕ ಜನತೆಗೆ ಗಂಡ ಮಗನನ್ನು ಪರಿಚಯಿಸಿದ್ದಾರೆ. ಇದು ಹೇಗೆ ಸಾಧ್ಯ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಆ ನಟಿ ಬೇರೆ ಯಾರು ಅಲ್ಲ, ಸುಷ್ಮಾ ರಾವ್. ಈ ನಟಿ ಯಾರಿಗೆ ಗೊತ್ತಿಲ್ಲ ಹೇಳಿ? ತಮ್ಮ ಅಭಿನಯದಿಂದಲೇ ಕರ್ನಾಟಕದ ಮನೆ ಮಾತಾದ ಈ ನಟಿ ಸುಷ್ಮಾ ರಾವ್ ಅವರು ಯಾವ ಸ್ಟಾರ್ ನಟಿಗಿಂತೂ ಕಮ್ಮಿ ಇಲ್ಲದಂತೆ ಹೆಸರು ಮಾಡಿದ್ದಾರೆ. ಆಂಕರ್ ಆಗಿ ಬಣ್ಣದ ಲೋಕಕ್ಕೆ ಕಾಲಿಟ್ಟಿರುವ ಈಗ ಕಿರುತೆರೆಯಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ. ಈಗ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವ ಭಾಗ್ಯಲಕ್ಷ್ಮಿ ಸೀರಿಯಲ್ ನಲ್ಲಿ ಭಾಗ್ಯ ಅನ್ನೋ ಪಾತ್ರ ಮಾಡ್ತಾ ಇದ್ದಾರೆ. ಸುಷ್ಮಾ ಅವರ ಬಗ್ಗೆ ಈಗ ಬ್ರೇಕಿಂಗ್ ನ್ಯೂಸ್ ಹೊರ ಬಂದಿದೆ. ಅದು ಏನು ಅಂದ್ರೆ, ಸುಷ್ಮಾ ಅವರ ಗಂಡನಿಂದ ದೂರಾಗಿ ಒಂಟಿಯಾಗಿ ಜೀವನ ನಡೆಸ್ತಾ ಇದ್ರು. ಎಲ್ಲರಿಗೂ ಗೊತ್ತಿತ್ತು. ಎಲ್ಲರಿಗೂ ಅಚ್ಚರಿ ಪಡುವಂತ ಸುದ್ದಿಯನ್ನ ಸುಷ್ಮಾ ಅವರು ಕೊಟ್ಟಿದ್ದಾರೆ. ಈಗ ದೊಡ್ಡ ವೇದಿಕೆಯಲ್ಲಿ ಗಂಡ ಮತ್ತು ಮಗನನ್ನು ಪರಿಚಯ ಮಾಡಿಸಿಕೊಟ್ಟಿದ್ದಾರೆ. ಸುಷ್ಮಾ ರಾವ್ ಅವರ ಬದುಕಿನಲ್ಲಿ ನಡೆದಿರೋ ತಿರುವಿನ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀವಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ವೀಕ್ಷಕರೇ, ಸುಷ್ಮಾ ರಾವ್ ಅವರು ತಮ್ಮ ಕುಟುಂಬವನ್ನು ಇದೇ ಮೊದಲ ಬಾರಿಗೆ ಕಲರ್ಸ್ ಕನ್ನಡ ವೇದಿಕೆಯಲ್ಲಿ ಪರಿಚಯಿಸಿದ್ದಾರೆ. 25 ವರ್ಷ ಕಲಾ ಬದುಕನ್ನು ಪೂರೈಸಿರುವ ಸುಷ್ಮಾ ಅವರಿಗೆ ಕಲರ್ಸ್ ಕನ್ನಡ ಅನುಬಂಧ ವೇದಿಕೆಯಲ್ಲಿ ಗೌರವ ನೀಡಲಾಯಿತು. ಮತ್ತೆ ಅದೇ ವೇದಿಕೆಯಲ್ಲಿ ಅವರಿಗೆ ಸರ್ಪ್ರೈಸ್ ಅನ್ನ ಕೊಡಲಾಯಿತು. ಅಂದ್ರೆ ಸುಷ್ಮಾ ಅವರು ಬಣ್ಣದ ಬದುಕಿಗೆ ಕಾಲಿಟ್ಟು 25 ವರ್ಷ ಆಗಿದೆ. ಈಗ ಬಣ್ಣದ ಬದುಕಿನಲ್ಲಿ 4 ವರ್ಷ ಇರೋಕೆ ಆಗೋದಿಲ್ಲ. ಆದರೂ 25 ವರ್ಷ ಈಗಲೂ ಕೂಡ ಸ್ಟಾರ್ ನಟಿಯಾಗಿ ಕಿರುತೆರೆ ಲೋಕದಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ ಅಂದ್ರೆ ಇದು ತಮಾಷೆ ಮಾತಲ್ಲ ಬಿಡಿ. ಈ ತರ ಅದೃಷ್ಟ ಯಾರಿಗೂ ಸಿಗಲ್ಲ. ಸುಷ್ಮಾ ಅವರ ಪಾಲಿಗೆ ಕಲಾದೇವಿ ಒಲಿದಿದ್ದಾಳೆ ಅಂದ್ರೂ ತಪ್ಪಾಗಲ್ಲ ಬಿಡಿ. ಈಗ ಕಲರ್ಸ್ ಕನ್ನಡದಲ್ಲಿ ಅನುಬಂಧ ಕಾರ್ಯಕ್ರಮ ನಡೀತಾ ಇದೆ. ಸುಷ್ಮಾಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ ಕಲರ್ಸ್ ಕನ್ನಡದವರು. ಸುಷ್ಮಾ ಅವರ ಮಗ ಮತ್ತು ಗಂಡನನ್ನು ಕರೆಸಿದ್ದಾರೆ. ಗಂಡ ಮಗನನ್ನು ನೋಡಿ ತುಂಬಾ ಖುಷಿಯಾಗಿದ್ರು ಸುಷ್ಮಾ. ಇಡೀ ಕರ್ನಾಟಕ ಜನತೆಗೆ ಮುಂದೆ ತಮ್ಮ ಗಂಡ ಮಗನನ್ನು ಪರಿಚಯಿಸಿದ್ದಾರೆ ಅಂತ ಹೇಳ್ಬೋದು. ಪ್ರೋಮೋ ನೋಡಿದ ಜನರಿಗೆ ಶಾಕ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ಸುಷ್ಮಾ ಅವರು ಯಾಕೆ ತಮ್ಮ ದಾಂಪತ್ಯ ಜೀವನದ ಬಗ್ಗೆ ಹಂಚಿಕೊಂಡಿರೋದಾಗ್ಲಿ ಮತ್ತೆ ಪೋಸ್ಟ್ ಹಾಕಿರೋದಾಗ್ಲಿ ಯಾವುದನ್ನು ಮಾಡಿಲ್ಲ. ಆದ್ರೆ ಈಗ ಒಮ್ಮೆಲೆ ಇಷ್ಟು ಎತ್ತರಕ್ಕೆ ಬೆಳೆದಿರುವ ಮಗನನ್ನು ಪರಿಚಯಿಸಿ ಎಲ್ಲರಿಗೂ ಶಾಕ್ ನೀಡಿದ್ದಾರೆ. ವೀಕ್ಷಕರೇ, ಸುಷ್ಮಾ ಅವರು ಕನ್ನಡ ಸಿನಿಮಾ ನಿರ್ದೇಶಕ ಆದ ಪ್ರೀತಮ್ ಗುಬ್ಬಿ ಅವರನ್ನ ಪ್ರೀತಿಸಿ ಮದುವೆಯಾಗಿದ್ರು. ಆಮೇಲೆ ಇವರಿಬ್ಬರು ದೂರ ಆಗಿ ತುಂಬಾ ವರ್ಷಗಳೇ ಆಗಿತ್ತು. ಆಗಿಂದ ಸುಷ್ಮಾ ಅವರು ಒಂಟಿಯಾಗೆ ಜೀವನ ನಡೆಸ್ತಾ ಇದ್ರು. ಇವಾಗಲೂ ಸುಷ್ಮಾ ಅವರು ಒಂಟಿಯಾಗೆ ಇದ್ದಾರೆ ಅಂತ ಅಂದ್ಕೊಂಡಿದ್ರು. ಆದ್ರೆ ಈಗ ಒಮ್ಮೆಲೆ ಗಂಡ ಮತ್ತು ಮಗನನ್ನು ಪರಿಚಯಿಸಿದ್ದಾರೆ. ಸುಷ್ಮಾ ಅವರು ಮದುವೆ ಆಗಿರೋ ವ್ಯಕ್ತಿಯ ಹಿನ್ನೆಲೆ ಮತ್ತು ಯಾವಾಗ ಮದುವೆ ಆದ್ರು ಅನ್ನೋದನ್ನ ಹೇಳಿಲ್ಲ. ಈಗಷ್ಟೇ ಮಗ ಮತ್ತು ಗಂಡನನ್ನು ಪರಿಚಯಿಸಿದ್ದಾರೆ. ಹಾಗೆ ಸುಷ್ಮಾ ಅವರಿಗೆ ಅವರ ತಂದೆನೇ ಪ್ರಪಂಚವಾಗಿದ್ದನ್ನು, ಅವರು ತಂದೆ ಇಲ್ಲದ ಬದುಕು ಇಲ್ಲ ಅಂತ ಹೇಳಿದ್ರು. ಈಗ ಅವರ ಜಾಗಕ್ಕೆ ಮಗ ಮತ್ತು ಗಂಡ ಬಂದಿದ್ದಾರೆ. ಮತ್ತೆ ಯಾವಾಗ ಮದುವೆ ಆದ್ರು ಅಂತ ಮುಖ್ಯ ಅಲ್ಲ, ಖುಷಿಯಾಗಿ ಜೀವನ ನಡೆಸ್ತಾ ಇದ್ದಾರೆ ಅನ್ನೋದು ಮುಖ್ಯ. ಮತ್ತೆ ವೃತ್ತಿ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಿರೋ ಸುಷ್ಮಾಗೆ ಈ ತರ ಬದುಕು ಬೇಕಿತ್ತು. ಅವರಿಗೆ ವೈಯಕ್ತಿಕ ಜೀವನ ದೊಡ್ಡ ಹೊಡೆತ ಕೊಟ್ಟಿತ್ತು. ಈಗ ಹೊಸ ಜೀವನ ಶುರುವಾಗಿದೆ. ಇವರ ಜೀವನ 100 ಕಾಲ ಹೀಗೆ ಸುಖವಾಗಿರಲಿ ಅನ್ನೋ ಆಶಯ. ವೀಕ್ಷಕರೇ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.